ನಾನು ವೆಂಕಟೇಶ್ವರನ ದೇವಸ್ಥಾನಕ್ಕೆ ಹೋದಾಗಲೂ ಅಷ್ಟೇ, ನಾನು ಬೆಳಗ್ಗೆ ಸಾಯಂಕಾಲ ನಾನು ವೆಂಕಟೇಶ್ವರ ಪ್ರೇ ಮಾಡ್ತೀನಿ ಗೋವಿಂದನ. ಅದು ಅಷ್ಟೇ, ನನಗೆ ನನ್ನ ಮಗು ಹುಟ್ಟಬೇಕಾರಾಗಲಿ, ನನ್ನ ಪ್ರೆಗ್ನೆನ್ಸಿ ಆದಾಗಲಿ ನಾನು ತುಂಬಾ ದೇವ್ರನ್ನ ನಂಬ್ತೀನಿ. ತಿರುಪತಿ ಬಾಲಾಜಿ ನಾನು ತುಂಬ ಪ್ರೇ ಮಾಡಿದೆ. ನನಗೆ ಬಾಲಾಜಿ ಆಗಲಿ ರಾಯರಾಗಲಿ, ಅವಾಗ ನನಗೆ ಕೊರೋನಾ ಟೈಮ್ ಬೇರೆ, ಅವಾಗ ಹೊರಗಡೆ ಎಲ್ಲೂ ಹೋಗೋಕ್ಕಾಗ್ತಾ ಇರಲಿಲ್ಲ. ಮನೆಯಲ್ಲೇ ಕುತ್ಕೊಂಡು ನಾನು ದೇವ್ರ ಮನೇಲಿ ತುಂಬ ಪ್ರೇ ಮಾಡಿದ್ದೀನಿ ಅವಾಗ. ಸೊ ಎಲ್ಲ ದೇವ್ರುಗಳನ್ನ ನಾನು ನಂಬ್ತೀನಿ, ಎಲ್ಲ ದೇವ್ರನ್ನ ನಾನು ಪೂಜೆ ಮಾಡ್ತೀನಿ. ನಾನು ತುಂಬ ಬೇಜಾರಾದರೆ ಯಾರ ಹತ್ರನೂ ಏನೂ ಹೇಳ್ಕೊಳಕ್ಕಾಗಿಲ್ಲ ಅಂದರೂ ನಾನು ದೇವ್ರ ಹತ್ರ ಹೇಳ್ಕೊತೀನಿ. ಯಾವಾಗ ಯಾವ ದೇವಸ್ಥಾನ ನನ್ನ ಮೈಂಡಿಗೆ ಬರುತ್ತೆ ಪಟ್ ಅಂತ ನಾನು ಕಾರ್ ತೊಗೊಂಡು ಆ ದೇವಸ್ಥಾನ, ಎಷ್ಟೇ ನಾನು ಬ್ಯುಸಿ ಇರಲಿ, ಏನೇ ಬ್ಯುಸಿ ಇರಲಿ, ನಾನು ದೇವ್ರ ಮನೆಗೆ ಹೋಗಿ ಫಸ್ಟು ಪೂಜೆ ಮಾಡಿ, ಮತ್ತು ನಾನು ಮೇಲ್ಗಡೆ ನಮ್ಮ ಟಾಪ್ ಫ್ಲೋರ್ಗೆ ಹೋಗಿ ಮೇಲ್ಗಡೆ ನಾನು ಸೂರ್ಯ ನಮಸ್ಕಾರ ಮಾಡಿ, ಅದೆಲ್ಲ ಮಾಡಿನೇ ನನ್ನ ಸೂರ್ಯ ನಮಸ್ಕಾರ, ಯೋಗ, ಸೂರ್ಯ ನಮಸ್ಕಾರ, ಯೋಗ ಎಲ್ಲ ಮಾಡಿ ಮೇಲ್ಗಡೆ ಒಂದು ಸ್ವಲ್ಪ ಹೊತ್ತು ನಾನು ದೇವ್ರ ಪ್ರೇ ಮಾಡಿಕೊಂಡು ಆಮೇಲೆ ನಾನು ಕೆಳಗಡೆ ಬಂದು ಸ್ನಾನ ಗೀನ ಎಲ್ಲ ಆಗಿ 1-2 hours ಪೂಜೆ ಮಾಡಿ ಆಮೇಲೆ ನನ್ನ ದಿನಚರಿ ಸ್ಟಾರ್ಟ್ ಮಾಡೋದು. ನಾನು ಆಫೀಸಿಗೆ ಬರ್ತೀನಿ. ಇಲ್ಲಿ ಲಕ್ಷ್ಮಿ, ಹೌದು, ವೆಂಕಟೇಶ್ವರ, ಹೌದು, ಇದು ನಮ್ಮ ಮನೆ ದೇವರು, ನನ್ನ ಆರಾಧ್ಯ ದೇವರು ಬಾಲಾಜಿ ಮತ್ತು ಲಕ್ಷ್ಮಿ. ಇದು ಗುರುಗಳು, ನಾನು ರಾಯರು ಭಕ್ತೆ. ಸರಸ್ವತಿ, ಇದು ನಮ್ಮ ತಾಯಿಯವರ ಫೋಟೋ, ಬಾಬಾ. ಸೊ ಎಲ್ಲ ದೇವ್ರುಗಳನ್ನ ನಾನು ನಂಬ್ತೀನಿ, ಎಲ್ಲ ದೇವ್ರನ್ನ ನಾನು ಪೂಜೆ ಮಾಡ್ತೀನಿ. ನಾನು ತುಂಬ ಬೇಜಾರಾದರೆ ಯಾರ ಹತ್ರನೂ ಏನೂ ಹೇಳ್ಕೊಳಕ್ಕಾಗಿಲ್ಲ ಅಂದರೂ ನಾನು ದೇವ್ರ ಹತ್ರ ಹೇಳ್ಕೊತೀನಿ. ಯಾವಾಗ ಯಾವ ದೇವಸ್ಥಾನ ನನ್ನ ಮೈಂಡಿಗೆ ಬರುತ್ತೆ ಪಟ್ ಅಂತ ನಾನು ಕಾರ್ ತೊಗೊಂಡು ಆ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀನಿ. ಯಾವ ದೇವಸ್ಥಾನ ಅಂದರೆ ಜಾಸ್ತಿ ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀನಿ. ಬೆಟ್ಟದಕ್ಕೆ ಹೋಗಿ ಬಂದರೆ ಒಂದು ಸ್ವಲ್ಪ ನನಗೆ ಮನಸ್ಸು ಸಮಾಧಾನ ಅನಿಸುತ್ತೆ. ಬಿಟ್ಟರೆ ಬಾಲಾಜಿ ದೇವಸ್ಥಾನಕ್ಕೆ ಹೋಗ್ತೀನಿ, ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗ್ತೀನಿ. ಇವಾಗ ಇತ್ತೀಚೆಗೆ ಇಲ್ಲಿ ರಾಮವಳ್ಳಿನಲ್ಲಿ ಒಂದು ದೇವಸ್ಥಾನ ಮಾಡಿದ್ದಾರೆ ಬಾಲಾಜಿದು, ವೆಂಕಟೇಶ್ವರಂದು. ಇಟ್ ಈಸ್ ಜಸ್ಟ್ ಲೈಕ್ ತಿರುಪತಿ ಥರನೇ ಇದೆ, ನಿಜ. ತುಂಬ ಚೆನ್ನಾಗಿದೆ, ತುಂಬ ಪವರ್ಫುಲ್ ಟೆಂಪಲ್. ಅಲ್ಲಿ ಸಾಲಿಗ್ರಾಮ, ಹೆಸರು ಏನು? ವೆಂಕಟೇಶ್ವರ ದೇವಸ್ಥಾನನೇ. ಒಬ್ರು ಲೇಡಿ ಮಾಡಿರೋದು ಟೆಂಪಲ್, ಚೆನ್ನೈ ರಾಮೋಹಳ್ಳಿ ಹತ್ರ ಇದೆ. ತುಂಬ ಸ್ಟುಡಿಯೋ ಇದೆಯಲ್ಲ ಅಲ್ಲ ರಾಮೋಹಳ್ಳಿ, ಎಕ್ಸಾಕ್ಟ್ ನನಗೆ ಅಲ್ಲಿ ಇದು ಗೊತ್ತಿಲ್ಲ, ಬಟ್ ನಾನಲ್ಲಿ ಹೋಗ್ತಾ ಇರ್ತೀನಿ. ಅಲ್ಲಿ ಹೋಗಿ ಪ್ರೇ ಮಾಡಿದ್ರೆ ಸ್ವಲ್ಪ ನನಗೆ ಅದೇ ಕ್ಯೂರಿಯಾಸಿಟಿ. ನೀವು ಅಲ್ಲಿ ಹೋಗ್ತಿರಲ್ಲ, ಅದು ಯಾವ್ದಿರ್ಬೋದು ಅಂತ. ಅಂದ್ರೆ ನಾನು ಬಾಲಾಜಿ ದೇವಸ್ಥಾನ ಎಲ್ಲಿದ್ರು, ಮಹಾಲಕ್ಷ್ಮಿ ಲೇಔಟ್ ಆಗ್ಲಿ, ಬಾಲಾಜಿ ದೇವಸ್ಥಾನ ನಾನು ಹೋಗ್ತೀನಿ. ಮಲ್ಲೇಶ್ವರಂ ಆಗಿರ್ಬೋದು, ಇಲ್ಲ ಟೈಮ್ ಇಲ್ಲ ಅಂದಾಗ ಬೆಂಗಳೂರಲ್ಲೇ ಹೋಗ್ಬೇಕಂದಾಗ, ಇಲ್ಲ ಅಂದ್ರೆ ಸೀದಾ ತಿರುಪತಿ ಹೋಗ್ಬಿಡ್ತೀವಿ. ವರ್ಷಕ್ಕೆ ಎಷ್ಟು ಸರಿ ಹೋಗ್ತೀರಾ ತಿರುಪತಿಗೆ? ಹೇಳಕ್ಕಾಗಲ್ಲ, ನಮ್ಮ ಮನ್ಸು ಯಾವಾಗ ಬರುತ್ತೋ ಅವಾಗ ಹೋಗ್ತಾ ಇರೋದೆ. ಅದೆಲ್ಲ ನಾವು ಕೌಂಟೇ ಮಾಡಲ್ಲ. ಅದನ್ನ ಹೊರತುಪಡಿಸಿದ್ರೆ ಇನ್ನೆಲ್ಲಿ ನೀವು ರಾಯರದು ಎಲ್ಲ ಹೋಗ್ತೀರಾ? ರಾಯರದು ನಾನು ರಾಯರ ಮಠಕ್ಕೆ ಹೋಗ್ತಾ ಇರ್ತೀನಿ. ಮಲ್ಲೇಶ್ವರಂ ಅಲ್ಲಿ ಒಂದು ರಾಯರ ಮಠ ಇದೆ, ಅಲ್ಲಿಗೆಲ್ಲ ನಾನು ನೀಟಾಗಿ ಮಾಸ್ಕ್ ಹಾಕೊಂಡ್ಬಿಟ್ಟು ಹೋಗಿ, ಎಲ್ಲೂ ಏನು ಯಾರಿಗೂ ಗೊತ್ತೇ ಆಗಲ್ಲ. ಆಗಿದ್ ಪ್ರಯೋಜನ ಇದೆ ಅನ್ಸುತ್ತೆ ಸೆಲೆಬ್ರಿಟಿ. ನಿಜ, ಯಾಕಂದ್ರೆ ನಾನು ಫಸ್ಟ್ ಫುಲ್ ವೇಲ್ ಕಟ್ಕೊಂಡು ಹೋಗ್ತಾ ಇದ್ದೆ. ನನ್ಗೆ ಅಲ್ಲಿ ಮಲ್ಲೇಶ್ವರಂಗೆ ಹೋದ್ರು ಸಹ ನಾನು ಶಾಪಿಂಗ್ ಮಾಡೋದು ಇಷ್ಟ, ತರಕಾರಿ ಪರ್ಚೇಸ್ ಮಾಡ್ಲಿ ಮನೆಗೆ ನನಗೆ ಪೂಜೆಗೆಲ್ಲ ಹೂ ಬೇಕಂದ್ರೆ ನಾನೇ ಹೋಗಿ ಪರ್ಚೇಸ್ ಮಾಡ್ತಾ ಇದ್ದೆ. ನಂಗೆ ಅದ್ರಲ್ಲಿ ಒಂದು ಸ್ಟ್ರೆಸ್ ರಿಲೀಫ್ ಆಗೋದು. ನನಗೆ ಅವಾಗ ಎಲ್ಲ ನಾನು ಡೈರೆಕ್ಟಾಗಿ ಹೋಗೋಕ್ಕಾಗ್ತಿರ್ಲಿಲ್ಲ. ಅಲ್ಲಿ ನಾವು ಮಾಡೋದಕ್ಕಿಂತ ಜಾಸ್ತಿ ಒಂಥರ ಕಿರಿಕಿರಿ ಎಲ್ಲ ಮಾಡೋದು, ಮಾತಾಡ್ಸೋದು, ಈ ಥರದ್ದು ಡಿಸ್ಟರ್ಬೆನ್ಸ್ ಆಗ್ತಾ ಇತ್ತು. ನಮ್ಗೆ ಒಂದು ಪ್ರೈವಸಿ ಸಿಗ್ತಾ ಇರಲಿಲ್ಲ. ಹಾಗಾಗಿ ನಾನು ಫುಲ್ ಕಟ್ಕೊಂಡು ಹೋಗ್ತಾ ಇದ್ದೆ ವೇಲ್ನ. ಈಗ ಮಾಸ್ಕ್ ಹಾಕೊಂಡು ಹೋಗ್ತೀನಿ. ಅವಾಗ ಹೋದಾಗ ನಾನು ರಾಯರ ಮಠಕ್ಕೆ ಹೋಗ್ತೀನಿ, ಅಲ್ಲಿ ರಾಘವೇಂದ್ರ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ, ಮತ್ತು ಮಲ್ಲೇಶ್ವರಂ ಬಾಬಾ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ಶಿರ್ಡಿ ಬಾಬಾ ಬಿಲೀವ್ ಮಾಡ್ತೀರಾ? ಓಕೆ, ಶಿರ್ಡಿಗೆ ಹೋಗಿದ್ದೀರಾ? ಎಸ್, ಶಿರ್ಡಿಗೆ ಹೋಗ್ಬರ್ತೀವಿ. ಏನು ವಿಶೇಷ, ಏನು ಅನ್ನಿಸ್ತು ಶಿರ್ಡಿ ಬಾಬಾ ಹೋದಾಗ ನಿಮಗೆ? ಶಿರ್ಡಿ ಬಾಬಾ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ. ಅದು ಅನುಭವಿಸೋರಿಗೆ ಮಾತ್ರನೇ ಆ ಫೀಲಿಂಗ್ ಅರ್ಥ ಆಗತ್ತೆ. ನಾವು ಅಲ್ಲೋಗಿ 1 hour ಪ್ರೇ ಮಾಡ್ತಿದ್ದೆ. ಪ್ರೇ ಮಾಡಬೇಕಾದ್ರೇ ಎಷ್ಟೋ ನಮ್ಮ ಮನಸ್ಸಲ್ಲಿರೋವಂಥ ಕ್ವಶನ್ಸ್ಗೆ ಆನ್ಸರ್ ಸಿಕ್ಕತ್ತೆ, ನಮಗೆ ಆನ್ಸರ್ ಸಿಕ್ಕತ್ತೆ. ನಾವು ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದು ಒಂದು ಗೈಡೆನ್ಸ್ ಸಿಕ್ಕತ್ತೆ. ಪ್ರೇ ಮಾಡ್ತಾ ಇದ್ರೆ ನಮ್ಮಲ್ಲಿ ಒಂದು ಆತ್ಮಸ್ಥೈರ್ಯ, ಒಂದು ಕಾನ್ಫಿಡೆಂಟ್ ಬಿಲ್ಡ್ ಆಗತ್ತೆ. ಖುಷಿ ಅನ್ನಿಸ್ತು ನನಗೆ, ಅದನ್ನು ಹೇಳೋಕ್ಕಾಗಲ್ಲ. ಅದು ಅವ್ರ ಬಾಬಾ ಡಿವೋಟೀಸ್ಗೆ ಅದು ಫೀಲ್ ಮಾಡಿದ್ರೇ ಗೊತ್ತಾಗೋದು. ಹೌದಾ? ಈವನ್ ನಾನು ವೆಂಕಟೇಶ್ವರನ ದೇವಸ್ಥಾನಕ್ಕೆ ಹೋದಾಗಲೂ ಅಷ್ಟೇ, ನಾನು ಬೆಳಗ್ಗೆ ಸಾಯಂಕಾಲ ನಾನು ವೆಂಕಟೇಶ್ವರ ಪ್ರೇ ಮಾಡ್ತೀನಿ ಗೋವಿಂದನ. ಅದು ಅಷ್ಟೇ, ನನಗೆ ನನ್ನ ಮಗು ಹುಟ್ಟಬೇಕಾರಾಗಲಿ, ನನ್ನ ಪ್ರೆಗ್ನೆನ್ಸಿ ಆದಾಗಲಿ ನಾನು ತುಂಬಾ ದೇವ್ರನ್ನ ನಂಬ್ತೀನಿ.
ಆ ಥರ ಯಾವುದಾದ್ರೂ ನಿಮಗೆ ಪವಾಡಗಳು, ಮಿರಾಕಲ್ ಆ ಥರದ್ದು ಏನಾದರೂ ಆಗಿದೆಯಾ? ತುಂಬ ಆಗಿದೆ ನನಗೆ. 5 months 6 months ಇದ್ದಾಗ ಆ್ಯಕ್ಚುಲಿ ಡಾಕ್ಟರ್ಸ್ ಎಲ್ಲ ನನಗೆ ಕಂಪ್ಲೀಟ್ ಆಗಲ್ಲ, ಇದು ಮೋಸ್ಟ್ ಪ್ರಾಬ್ಲಿ ಅಬಾರ್ಟ್ ಆಗುತ್ತೆ, ಈ ಥರದ್ದೆಲ್ಲ ಒಂದು ಸ್ವಲ್ಪ ಭಯ ಆಗಿತ್ತು ನನಗೆ. ಅವಾಗ ಹೇಳಿದರು ಸಹ. ಅವಾಗ ನಾನು ತಿರುಪತಿ ಬಾಲಾಜಿ ನಾನು ತುಂಬ ಪ್ರೇ ಮಾಡಿದೆ. ನನಗೆ ಬಾಲಾಜಿ ಆಗಲಿ ರಾಯರಾಗಲಿ, ಅವಾಗ ನನಗೆ ಕೊರೋನಾ ಟೈಮ್ ಬೇರೆ, ಅವಾಗ ಹೊರಗಡೆ ಎಲ್ಲೂ ಹೋಗೋಕ್ಕಾಗ್ತಾ ಇರಲಿಲ್ಲ. ಮನೆಯಲ್ಲೇ ಕೂತ್ಕೊಂಡು ನಾನು ದೇವ್ರ ಮನೇಲಿ ತುಂಬ ಪ್ರೇ ಮಾಡಿದ್ದೀನಿ. ಅವಾಗ ಇವತ್ತು ನನ್ನ ಮಗ ಕೋವಿಡ್ ಟೈಮಲ್ಲಿ ಇಷ್ಟು ನೀಟಾಗಿ ನನಗೆ ಮಗು ಆಗಿದೆ ಅಂದರೆ ಬಿಕಾಸ್ ಆಫ್ ಗಾಡ್, ನಾನು ನಂಬಿರೋ ದೇವರು. ಓಕೆ, ದೇವರು ನಿಮಗೆ ಸದಾ ಚೆನ್ನಾಗಿಟ್ಟಿರಲಿ. ಪ್ರಿಯಾ ಅವರೇ, ಸೊ ಸಿನಿಮಾಗಳ ಜೊತೆ ಸಿನಿಮಾಗಳು 1-2-3 ಸಿನಿಮಾ ಆದ ನಂತರ ಸ್ವಲ್ಪ ನೀವು ಮಧ್ಯದಲ್ಲಿ ಬ್ರೇಕ್ ತೊಗೊಂಡ್ರಿ ಅನ್ಸತ್ತೆ. ಆ ಬ್ರೇಕ್ ಟೈಮಲ್ಲಿ ಏನು ಮಾಡ್ತಿದ್ರಿ? ಅದ್ರ ಬಗ್ಗೆ ನಮಗೆ ಕ್ಯೂರಿಯಾಸಿಟಿ ಇದೆ, ಸೊ ಅದ್ರ ಬಗ್ಗೆ ಹೇಳ್ತೀರಾ? ಇಲ್ಲ, ನೀವೆಲ್ಲರೂ ನನ್ನ ಒಂದು ವಿಡಿಯೋನ ನೋಡಿದ್ದೀರಾ ಅನ್ಕೋತೀನಿ, ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇನ್ನಷ್ಟು ಒಂದು ಸ್ಪೆಷಲ್ ಎಪಿಸೋಡ್ಸ್ನ ಅಥವಾ ಸ್ಪೆಷಲ್ ಕಾರ್ಯಕ್ರಮಗಳನ್ನ ನೋಡಬೇಕು ಅಂದರೆ ವಿಶ್ವವಾಣಿ TV ಸ್ಪೆಷಲ್ನ ಶೇರ್ ಮಾಡಿ, ಲೈಕ್ ಮಾಡಿ, ಈ ಒಂದು ಕಾರ್ಯಕ್ರಮಕ್ಕೆ ಎಂಕರೇಜ್ ಮಾಡಿ ಅಂತ ಕೇಳ್ಕೊತೀನಿ. ಓಕೆನಾ? ಮಾಡ್ತೀರಾ ಅಲ್ವಾ? ಥ್ಯಾಂಕ್ ಯು ಸೋ ಮಚ್. ಬಾಯ್.